ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಮಂಗಳವಾರದ ಪೂಜೆ ಲಾಗ್ ಮಾಡ್ತಿದ್ದೀನಿ. ಪೂಜೆ ಅಂದರೆ ಮಂಗಳವಾರ ಆಗಿರೋದ್ರಿಂದ ವೀಳ್ಯದೆಲೆ ಹಾರ ಮಾಡೋದು ತೋರಿಸ್ತಾ ಇದ್ದೀನಿ. ಆಂಜನೇಯನಿಗೆ ಹಾಕೋಕ್ಕೆ ವೀಳ್ಯದೆಲೆ ಇತ್ತು, ಹಾಗಾಗಿ ಮಂಗಳವಾರ ಅಲ್ವಾ ಆಂಜನೇಯನಿಗೆ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ರಂಗೋಲಿ ಎಲ್ಲ ಬಿಟ್ಕೊಂಡು, ಇದು ವೈಟ್ ಟೈಲ್ಸ್ ಆಗಿರೋದ್ರಿಂದ ರಂಗೋಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಸಿಂಪಲಾಗಿ ರಂಗೋಲಿ ಹಾಕ್ತೀನಿ. ಹೊಸ್ತಿಲಲ್ಲಿ ಮಾತ್ರ ರಂಗೋಲಿ ಕಾಣಿಸುತ್ತೆ. ಇಲ್ಲಿ ಟೈಲ್ಸ್ ವೈಟ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ರಂಗೋಲಿ, ಹಾಗಾಗಿ ಸಿಂಪಲ್ಲಾಗಿ ಹಾಕ್ತೀನಿ ನಾನು ರಂಗೋಲಿ ದೇವ್ರ ಮನೆ ಬಾಗಿಲಿಗೆ. ಆಮೇಲೆ ಈ ಹೂವು ಕಟ್ತೀವಲ್ಲ, ದಾರ ಸಪ್ನೂಲ್ ಅಂತಾರಲ್ಲ, ಅದಕ್ಕೆ ಅರಿಶಿನ ಹಚ್ಕೊಂಡ್ಬಿಟ್ಟು ನೀರು ಹತ್ಕೊಂಡು ಅರಿಶಿನ ಹಚ್ಬೇಕು. ಫಸ್ಟು ಈ ಥರ ನೀಟಾಗಿ ಹಚ್ಕೊಂಡು ಫುಲ್ ದಾರಕ್ಕೆ ಹಚ್ಕೋಬೇಕು. ಆಮೇಲೆ ಇದು ವೀಳ್ಯದೆಲೆನ ಉಲ್ಟಾ ಇಟ್ಕೊಂಡು ಈ ಥರ ಮಡ್ಚ್ಬಿಟ್ಟು ಹೂವು ಕಟ್ತೀವಲ್ಲ ಆ ಥರ ಕಟ್ಟೋದು. ಅಂದರೆ ಭದ್ರವಾಗಿ ಎಳಿಬಾರ್ದು, ಎಳೆದ್ರೆ ಎಲೆ ಹರಿದೋಗ್ಬಿಡುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಲೈಟಾಗಿ ಎಳಿಬೇಕಷ್ಟೆ. ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ಹಾಗೆ ಸಪೋರ್ಟ್ ಮಾಡಿ. ಈ ಥರ ಎಲ್ಲ ವೀಳ್ಯದೆಲೆನೂ ಕಟ್ಕೋಬೇಕು. ಕೆಲವರು ಬರೀ ವೀಳ್ಯದೆಲೆ ಜಾಸ್ತಿ ಇದ್ದರೆ ಎಷ್ಟು ಇದ್ರೂ ಕಟ್ಬೋದು. ಸ್ವಲ್ಪ 5 ವೀಳ್ಯದೆಲೆಯಿಂದನೂ ಹಾರ ಮಾಡಿ ಹಾಕ್ತಾರೆ. ಆಂಜನೇಯಗೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನಂಬಿಕೆ. ಹಾಗಾಗಿ ನಾನು ಇವತ್ತು ವೀಳ್ಯದೆಲೆ ಇತ್ತು, ಅದಕ್ಕೆ ಫುಲ್ಲು ಹಾರ ಮಾಡಿ ಹಾಕಿದ್ದೀನಿ. ಭಗವಂತ ಕಾಪಾಡಲಿ ಅಂತ, ಎಲ್ಲರಿಗೂ ಚೆನ್ನಾಗಿರಲಿ, ಎಲ್ಲರನ್ನೂ ಕಾಪಾಡಲಿ. ಇಷ್ಟೇ ಇವತ್ತು ಪೂಜೆ ಲಾಗು, ಸಿಂಪಲ್ಲಾಗಿ ಮಾಡಿದ್ದೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.